ಇವತ್ತು ನನ್ನ ಮಗಳ ಮದುವೆ ಆ ದೇವ್ರು ಕುಡಿಸ್ಕೊಟ್ಟಾಗ ಎಲ್ಲ ಒಳ್ಳೇದಾಯ್ತು. ಯವ್ವ ಅಂಬಿಕಾ ಬೇಗ ಹೊರಗೆ ಬರವ. ಅಲ್ಲಿ ದೇವ್ರ ಗುಡಿಯಾಗ ಈಗ ಎಂತಾರು ಸಲುವಾಗಿ ಕಾಯಕತ್ಯಾರು ಹುಚ್ಚು ಹುಡುಗ್ಯಾರ ಕಂಡ್ಯಾಳ ಪುತ್ರ ತಾಸುಗಟ್ಲೆ ಅಹಂಕಾರ ಮಾಡುದ. ಅಂಬಿಕಾ 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 ನೀ ಪ್ರೀತಿಸಿದ ನಿನ್ನ ಮಾವುಜನಿ ಮದುವೆಯಾಗುವ ನಿನ್ನ ಮನಸ್ಸು ಒಪ್ಪಲಿಲ್ಲ. ಮದುವೆ ಬಂದಿಗೆ ಏನೋ ತೊಂದರೆ ಒತ್ತಾಯಿ ನಮ್ಮ ಸಹಕಾರಿಗೆ ಏನಂತ ತಗೊಳ್ಳಿ ಒತ್ತಾಯಿ ಪ್ರೀತಿಯ ಎಂತಪ್ಪನಿಗೆ ಇತ್ತ ನಿನ್ನ ಮಗಳು ತಿಳಿಸುವುದೇನೆಂದರೆ, ಅಪ್ಪ ತಾಯಿಯನ್ನು ಕಳ್ಕೊಂಡ ಮೇಲೆ ನನಗೆ ಮುದ್ದಾಗಿ ಬೆಳೆಸಿ ವಿದ್ಯೆಯನ್ನು ಕಲಿಸಿ ನನ್ನ ದೊಡ್ಡವಳಾಗಿ ಮಾಡಿದಿರಿ. ಅದರಲ್ಲಿದೆ ನನ್ನ ಪ್ರೀತಿಸುವವರ ಜೊತೆಗೆ ನನ್ನ ಮದುವೆ ಮಾಡಲು ಕೂಡ ಮುಂದಾದರೆ, ಆದರೆ ನೀವು ಮನೆಯಲ್ಲಿ ಯಾರು ಇಲ್ಲಯ ಸಮಯ ಸಾಧಿಸಿ ಈ ಊರ ಬೆಟ್ಟಪ್ಪ ನೆನೆಸಿಕೊಂಡಿರುವ ಅವರ ಮಗ ಮಾಂತೇಶ ಶೀಲು ಎಂಬ ಹಾಲಿನಲ್ಲಿ ಕಾಮವೆಂಬ ಉಪ್ಪನ್ನು ಅಳಿ ಕರಗಿಸಿದನಪ್ಪ, ಕರಗಿಸಿದ. ಅದಕ್ಕೆ ಶೀಲವನ್ನು ಕಳೆದುಕೊಂಡ ಮೇಲೆ
ಪಾಪಿಯ ಮುಖ ನಿಮಗೆ ತೋರಿಸಬಾರದು ಅಂತೇಳಿ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇತ್ತೇ ನಿಮ್ಮ ಮಗಳು ಅಂಬಿಕಾ. ಎಂತ ಕೆಲಸ ಬೇಡ, ನಮ್ಮ ತಂದೆಗೆ ನಾನು ಬಂದು ಅಲ್ಲಿಗೂ ನ್ಯಾಯ ದೇವರು ಅಂತ ಜ್ಯೋತಿಯು ನೀಯಾರದಿ ನನ್ನಾಸೆ ಮಲ್ಲಿಗೆ ಬಂಗಾರದಂತ ನನ್ನಾಸೆ. ಏನು ರುದ್ರ, ನೀನು ಮನೆಯಲ್ಲಿ ಮಗಳು ಮದುವೆ ಇಟ್ಟುಕೊಂಡು ಯಾಕೆ ಒಂಥರ ಚಿಂತಕ್ರಾಂತನಾಗಿ ನಿಂತಿದ್ದೀಯ? ಅಲ್ಲ, ಒಬ್ಬಳೆ ಮಗಳು ಹೇಗೆ ಮದುವೆ ಮಾಡಿಕೊಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದಪ್ಪ, ಹೌದ್ರಿ, ಬರ್ರಿ. ಇಷ್ಟೊತ್ತ ಕೈ ನೀವು ಕರ್ನಾಟಕ. ಅಲ್ಲ, ಒಂದು ಹೆಣ್ಣು ಅಂದ ಮೇಲೆ ಮತ್ತೊಬ್ಬರ ಮನೆ ಬೆಳಗೋದಕ್ಕೆ ಹೋಗಲೇಬೇಕು. ಹೌದು, ಏನು ನೀನು ಒಂದ್ ಕಡೆಯಿಂದ ಬೇರೆ ಕಡೆ ಹೋಗಲೇಬೇಕ್ರಿ. ಹಾ, ಹೌದ್ರಿಪ್ಪ, ಬರೀ ನೀವು ಬರ್ರಿ. ಅವರ ನೀವು ಬರೋದಾರ ಕೈ ಹಾಕ್ತೀನಿ. ನೀವು ಬಂದ್ರೆ ಆಕಿ ಮೆರವಣಿಗೆ ಬಹಳ ಜೋರ್ ಆಗತ್ರಿ. ಬರ್ರಿ. ಮದುವೆ ಆದ್ಮೇಲೆ ಅಲ್ಲೇನೋ ಮೆರವಣಿಗೆ ಎಲ್ಲ ಹುಚ್ಚುಳಿಗೆ ಮನೆಯಲ್ಲಿ ಮದುವೆ ಇಟ್ಕೊಂಡು ಮಲ್ಕೊಂಡಿದ್ದಾಳೆ ನಮ್ಮ ಅದೇ ವಿಷಯ. ನೀವು ಸೀರೆ ಅಲ್ಲ ಹೂವು ಎಲ್ಲ ತಂದಿರ್ಬೇಕಲ್ಲ. ನೋಡು, ಅವಳ ಮದ್ವೆಗಂತ ನನ್ನ ಸೀರೆ ಹೂವು ಎಲ್ಲ ತಗೊಂಡ್ಬಂದಿದ್ದೀನಿ. ಏನು ಹುಚ್ಚು ಹುಡುಗಿ ಇವಳು, ಮದುವೆ ದಿವಸ ರೆಡಿ ಆಗೋದನ್ನ ಬಿಟ್ಟು ಈ ರೀತಿ ಮಲಗಿದಾಳಲ್ಲ. ಏನಾಯ್ತು ರುದ್ರ? ಏನು ಆಗಿಲ್ರಿ ಅಪ್ಪ. ನನ್ನ ಮಗಳು ಆತ್ಮ ಏನ್ ಹೇಳ್ತಾ ಇದ್ದೆ ನೀನು? ಹೌದ್ರಿ ಅಪ್ಪ, ಹೌದು. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತು ಏನು ಬಂದಿತ್ತು? ಮಾತಾಡೋ ರುದ್ರ, ಮಾತಾಡೋ. ಮಾತಾಡಕ್ಕೆ ನನ್ನ ಮಾತ್ರ ಬರುವ. ಹೀಗಂದ್ರೆ ಹೇಗೋ? ಏನಕ್ಕೆ ಅಪ್ಪ, ಏನಂತ ಹೇಳಿ? ನಾ ಸಾಕಿದ ಗಿಡಿನ ಅಮೃತ ಬಿಟ್ಟವ್ರಿಗೆ ವಿಷಯ ಇಟ್ಟು ಅಂತ ಹೇಳಿದ್ರು. ಯಪ್ಪ, ಹೆಂಗಿದವರಪ್ಪ? ಈ ಆತ್ಮಹತ್ಯೆಗೆ ಕಾರಣ ಯಾರು? ಸತ್ತಿರೋದು ನಿನ್ನ ಮಗಳು ಕಣ. ಹೇಳಿದ್ರ ತಪ್ಪು ಮಾಡಿ ನೋಡಿ ಯಾವುದೇ ಆಗಿಲ್ಲ. ನಿಂತ ಸ್ಥಳದಲ್ಲೇ ತಕ್ಕ ಶಿಕ್ಷೆ ಕೊಟ್ಟಿದೆ. ಹೇಳಿದ್ರ ಯಾರು? ತಾತ ಮುತ್ತಾತ ಕಾದಿದ್ದು ಈ ಮನ್ಯಾಗ ತೊಡ್ಕೊಂತ ಬನ್ನಿ. ಮಕ್ಕಳಿಲ್ಲ ಅನ್ನೋರಿಗೆ ಕುದು ಎಣ್ಣೆಯಾಗ ಕೈ ಹಾಕಿ ಹೊರ ಪಡ್ಕೊಂಡು ಬಂದೆ. ನಿಮ್ಮ ಕುಲ ಪುತ್ರ 40 ಹಳ್ಳಿಯ ನಾಯಕನ ಮಗ, ನಿಮ್ಮ ಮಗ ಮಾಂತೇಶ್ ಮಾಡ್ಯಾರ್ರಿ.
ಇಂಥ ಸನ್ನಿವೇಶದಲ್ಲಿ ಯಾರು ಅನ್ಕೊಂಡಿರಲಿಲ್ಲ. ನಿಮ್ಮ ಮಗ ಮಾಡಿದ್ದು ನಿಮ್ಗ ಸಂತೋಷ ಇರಬೇಕು. ಸತ್ತವಳು ನನ್ನ ಮಗನಿಗೆ ಅದಕ್ಕೆ ನಿಮ್ಮ ಕೈಯಿಂದ ನನ್ನ ಮಗಳಿಗೆ ಚಿನ್ನದ ಸರ ಹಾಕಿದ್ರಿ. ಮರದ ಹಾಡೆಯಲ್ಲಿ ತಂದೆಯೇನಿದೆ ಮರದ ಹಾಡೆಯಲ್ಲಿ ಎರಡು ಅವನ ಸೂತ್ರದಲ್ಲಿ ಮಾದೇವಿ, ಮಾದೇವಿ, ನನಗೆ ಮಕ್ಕಳಿಲ್ಲ ಅಂತ ಸುತ್ತ ಹತ್ತು ದೇವರಿಗೆ ಹರಕೆ ಹೊತ್ತು ಗಂಟೆ ಇಲ್ಲ. ಇಂತಹ ಮಗನಿಗೆ ಇರೋದಕ್ಕೆ ದೇವರಿಗೆ ಬೇಡ್ಕೊಂಡಿರ್ಕನೆ. ಈ ಜಗತ್ತು ನಿನ್ನ ಬಂಚೆ ಬಂಚೆ ಅಂತ ಈ ಬೆಟ್ಟಪ್ಪನ ಕರುಳ ಕುಡಿಯಿಂದ ಇಂಥ ಕಟ್ಟಡ ಈ ಬೆಟ್ಟಪ್ಪ ಸಹಿಸುವುದಿಲ್ಲ. ಸತ್ತೋದ ಕಡೆ ನೀವಾಗಲೇ ಮಾತಾಡ್ಬೇಡಿ. ಯಾಕಂದ್ರೆ ಮಗನ ಸುದ್ದಿ ಕೇಳಿಯೇ ನಮಗೆ ಈಗ ಗಾಯವಾಗಿದೆ. ಈಗ ನೀವ್ ಈ ರೀತಿ ಮಾತಾಡಿ ಗಾಯದ ಮೇಲೆ ಬರೆ ಆಗ್ತಾ ಇದೆ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಹೊರದವರು. ನನ್ನ ಮಗ ಮಾಡಿದ್ದು ತಪ್ಪೆ. ಆದ್ರೆ ನೀನು ಇದೇ ಮನೆಯನ್ನೇ ಬೆಳೆದಿದೀಯ, ಇದೇ ಮನೆಯ ತುತ್ತನ್ನು ತಿಂದಿದೀಯ. ನೋಡು, ಈ ಮನೆತನದ ಮಾನ ಮರ್ಯಾದೆ ಎಲ್ಲನೂ ನಿನ್ನ ಕೈಯಲ್ಲಿದೆಯಪ್ಪ. ಮಗ ಮಾಡಿದ ತಪ್ಪಿಗೆ ಈ ಮನೆತನಕ್ಕೆ ಶಿಕ್ಷೆ ಕೊಡಬೇಡ. ನೋಡು, ಇದೊಂದು ಭಾರ ಹೊರು ಅಂತ ನಾನು ಮಕ್ಕಳು ಬೇಡ ಅಂತಾರೆ, ಮಕ್ಕಳಿಲ್ಲದವರು. ನೀನು ಸುಮ್ಮನಿರಲ್ಲ. ಇನ್ನೊಂದು ಮಾತು ಆಚೆ ಬಂದ್ರೆ ನನ್ನ ಮೇಲೆ ಆಡ. ನೀನು ಈ ಬೆಟ್ಟಪ್ಪನ ಯಾವತ್ತಿದ್ರೂ ಅನ್ಯಾಯನ ಸಹಿಸೋದಿಲ್ಲ ಅನ್ನೋದು ನನಗೆ ಗೊತ್ತು. ಮಗನೆಂಬ ಮಮಕಾರಕ್ಕೆ ಗಂಟು ಬಿದ್ದು ತಪ್ಪನ್ನು ಸಹಿಸಿಕೊಳ್ಳುತ್ತ ಮಾಡಿದ್ರೆ ಈ ಬೆಟ್ಟ ಸಹಿಸೋದಿಲ್ಲ. ಮದುವೆ ಹೊಟ್ಟು ಸೂರ್ಯನ ಬೆಟ್ಟ ಬದಲಾಗಬಹುದು, ದೀರ್ಘಭೂಮಿ ಚಲನೆ ನಿಂತಾಗಬಹುದು. ಆದ್ರೆ ಈ ಬೆಟ್ಟಪ್ಪ ನೀಡೋ ತೀರ್ಪು ಯಾವತ್ತೂ ಬದಲಾಗಿಲ್ಲ. ಈ ವಿಷಯ ನಮ್ಮೂರ ಮಂದಿ ಯಾರಿಗೂ ಗೊತ್ತಿಲ್ಲ. ಸತ್ತಿರೋದು ನಿಮ್ಮ ಮಗಳು ಕಣೋ, ನನ್ನ ಮಗನಿಗೆ ಅದನ್ನ ಹೊತ್ಕ ಇನ್ನೇನು ಪರಿಹಾರ ನೋಡಿದ್ರ ದಯವಿಟ್ಟು ನನ್ನೊಂದು ಮಾತಾಡಿಸ್ಕೊಡ್ತೀನಿ. ಹೇಳಿಪ್ಪ ಹೇಳಿ, ಬೇಕಾದ್ರೆ ನನ್ನ ಪ್ರಾಣ ಬಿಡ್ರಿಪ್ಪ. ನನ್ನ
ಯಾಕೋ ಈ ಬೆಟ್ಟಪ್ಪಳ ಮೇಲೆ ಇಷ್ಟೊಂದು ಮಮಕಾರ?